ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕಲಬುರಗಿ ಸ್ಥಳೀಯ ಯೋಜನೆ ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಅಡಿಯಲ್ಲಿ ಹೆಚ್ಚುವರಿಯಾಗಿ 11 ಗ್ರಾಮಗಳನ್ನು ದಿನಾಂಕ 15/2/2016ರಲ್ಲಿ ಸೇರಿಸಿ ವಿಸ್ತರಿಸಿ ಆದೇಶಿಸಲಾಗಿದೆ. ತದನಂತರ 3-4 ವರ್ಷ ಏನೂ ಆಗಿಲ್ಲ. ಅದಾದ್ಮೇಲೆ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಅಮೃತ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಅವರ ಒಂದು ಆದೇಶದ ಮೇರೆಗೆ 21/1/2020ಕ್ಕೆ ಅಂದ್ರೆ 4 ವರ್ಷ ಆದ್ಮೇಲೆ DDF ಕನ್ಸಲ್ಟೆಂಟ್ಸ್ ಡೆಲ್ಲಿ ಅವರಿಗೆ ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಿಕ್ಕೆ ಜವಾಬ್ದಾರಿಯನ್ನ ಕೊಡ್ತಾರೆ. ಅದಾದ್ಮೇಲೆ ಕೋವಿಡ್ ಇತ್ಯಾದಿ ನೆಪಗಳನ್ನು ಹೇಳಿ ಅವ್ರು ಏನೂ ಮಾಡಿಲ್ಲ ಅಂತಂದು ಹೇಳಿ ಅವರಿಗೆ 13/11/2022ಕ್ಕೆ ಅವ್ರಿಗೆ ಕೈ ಬಿಡ್ತಾರೆ. ತದನಂತರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಮತ್ತು ಪುನಃ ಅವರಿಗೆ ಆ ಜವಾಬ್ದಾರಿ ಕೊಡ್ತಾರೆ. ನನ್ನ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಮಾಡೋಕ್ಕಾಗಿಲ್ಲ ಅಂತ ಅವ್ರು ಕೈ ಬಿಟ್ಟಾಗ ಮತ್ತೊಮ್ಮೆ ಅವರಿಗೆ ಕೊಡಬೇಕಾಗಿದ್ದು ಏನು ಅಗತ್ಯವಿತ್ತು? ಮತ್ತೆ ಯಾರಿಗಾರು ವಹಿಸ್ಬೋದಾಗಿತ್ತಲ್ಲ ಸರ್. ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ, ಈ 11 ಹಳ್ಳಿಗಳಲ್ಲಿ ಎಲ್ಲ ನಗರ ಪ್ರದೇಶಗಳಲ್ಲಿ ಆಗಾಗ ಗ್ರಾಮಗಳನ್ನ ನಗರದಲ್ಲಿ ಬಂತು ಅಂತಂದು ಹೇಳಿ ಅಲ್ಲಿ ಹಳ್ಳಿಯ ಗ್ರಾಮಸ್ಥರು ರೈತರು ಪಾಪ ನಮ್ಮ ಹೊಲ ನಗರದಲ್ಲಿ ಬಂತಪ್ಪ, ನಾವೇನ್ರ ಮಾರ್ಕೊಂಡು ಪ್ಲಾಟ್ ಅನ್ನ ಮಾಡಿ ದುಡ್ಡರ ಮಾಡೋಣ ಅಂತಂದು ಕಾಯ್ತಿರ್ತಾರ. ಅದ್ರ 9 ವರ್ಷ ಆಯ್ತು, ಅದೇನು ಕಾರ್ಯ ಆಗಿಲ್ಲ. ಆ ಕಡೆ ಪಂಚಾಯತ್ಗೂ ಹೋಗುವಂತಿಲ್ಲ, ಈ ಕಡೆ GDAಗೂ ಬರುವಂತಿಲ್ಲ. ಏನ್ ಮಾಡ್ಬೇಕವ್ರು ಸರ್? ಡೆವಲಪ್ಮೆಂಟ್ ಅದ್ರ ಪರಿಣಾಮ ಏನಂದ್ರೆ ಅನ್ಅಥರೈಸ್ಡ್ ಡೆವಲಪ್ಮೆಂಟ್ ನಡೆಯುತ್ತೆ ಊರಲ್ಲಿ. ಅನ್ಅಥರೈಸ್ಡ್ ಡೆವಲಪ್ಮೆಂಟ್ ಎಲ್ಲಿವರೆಗೆ ಅಂದ್ರೆ, ಇನ್ನೂ ಈ ಕಾಲದಲ್ಲಿ ಕೂಡ ಅನ್ಅಥರೈಸ್ಡ್ ಡೆವಲಪ್ಮೆಂಟ್ ನಡೀತವೆ. ಯಾರು ತಡೆಗಟ್ಟಿಕ್ ಆಗ್ತಾ ಇಲ್ಲ. ನಿಲ್ಲಿಸ್ಬೇಕಾಗಿಲ್ಲ ಅಂದ್ರೆ ಅದನ್ನ ಈ ತರ ಡೆವಲಪ್ಮೆಂಟ್ ನಡೀತು. ನಗರಗಳು ಹೆಂಗ್ ಡೆವಲಪ್ ಆಗ್ಬೇಕು? 9 ವರ್ಷ ಸರ್ಕಾರ ಕಾರಣೀಭೂತರು ಅದಕ್ಕೆ. ಕನಿಷ್ಠ ಒಂದು 5,000 ಎಕರೆ ಏನ್ರೆ ಡೆವಲಪ್ಮೆಂಟ್ ಆಗಿದ್ದಿದ್ರೆ ಸರ್ಕಾರಕ್ಕೆ ಒಂದು 8,000 ರೂಪಾಯಿ ಬರ್ತಿತ್ತಲ್ಲ. ಹಣನೂ ಲುಕ್ಸ್ ಬರ್ಲಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳೋದು ಸತ್ಯ ಇದೆ ಸಭಾಧ್ಯಕ್ಷರೇ. ಸುಮಾರು 9 ಗ್ರಾಮಗಳು, ಕಣದಾಳ, ಶ್ರೀನಿವಾಸ ರಡಗಿ, ಆ ತರ ಗಜಲ್ಖೇಡ, ಸಿರ್ನೂರು, 11 ಗ್ರಾಮಗಳನ್ನ ಈ ಹೊಸ ಇದಕ್ಕೆ ಸೇರಿಸಲಿಕ್ಕೆ 2016ರಲ್ಲಿ ಆದೇಶ ಆಗಿರ್ತದೆ ಸಭಾಧ್ಯಕ್ಷ. ಅದಾದ ನಂತರ ವಿಸ್ತೃತವಾದ ಯೋಜನೆ ಮಾಡಲಿಕ್ಕೆ 2018ರಲ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಅಮೃತ್ ಯೋಜನೆ ಅಡಿಯಲ್ಲಿ ಇದನ್ನ ಮಾಡ್ತಾರೆ. DPR ಮಾಡಿ ಮತ್ತೆ ಟೆಂಡರ್ ಕರೀತಾರೆ ಸಭಾಧ್ಯಕ್ಷರೇ. 2020ರಲ್ಲಿ ಈ ಡೆಲ್ಲಿ ಕಂಪ್ನಿಗೆ ಒಂದು DDF ಕನ್ಸಲ್ಟೆಂಟ್ಸ್ ಡೆಲ್ಲಿ ಕಂಪ್ನಿಗೆ ಈ 11 ಗ್ರಾಮಗಳನ್ನ ಈ ಹೊಸ ಇದರಲ್ಲಿ ಸೇರಿಸಲಿಕ್ಕೆ ಮಾಸ್ಟರ್ ಪ್ಲಾನಿಗೆ ಕೊಡ್ತಾರೆ ಸಭಾಧ್ಯಕ್ಷರ. ಅವರು ಕೆಲಸ ಶುರು ಮಾಡ್ತಾರೆ. ಅದಾದ್ಮೇಲೆ ಕೋವಿಡ್ ಬರ್ತದೆ ಸಭಾಧ್ಯಕ್ಷರ. ಸುಮಾರು 2.5-3 ವರ್ಷಗಳ ಕಾಲ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಸಭಾಧ್ಯಕ್ಷರ. ಅವರು ಮತ್ತೆ ಬಂದು ಸರ್ಕಾರಕ್ಕೆ ಮನವಿ ಕೊಡ್ತಾರೆ, ಇದು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಇದು ಆಗಲ್ಲ ಅಂತ ಅವರು ಹೇಳ್ತಾರೆ ಸಭಾಧ್ಯಕ್ಷರೇ. ಮಾನ್ಯ ಸದಸ್ಯರು ಹೇಳಿರೋ ಪ್ರಕಾರ ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಿತ್ತೆ. ಆ ಸಭೆಯಲ್ಲಿ ಮತ್ತೆ ಇವ್ರಿಗೆ ರಿಕ್ವೆಸ್ಟ್ ಮಾಡಿ DDF ಕನ್ಸಲ್ಟೆಂಟ್ಸ್ಗೆ ಈ ಕೆಲಸವನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅರ್ಧಂಬರ್ಧ ಅವರು ಮಾಡ್ಬಿಟ್ಟಿರ್ತಾರೆ ಸಭಾಧ್ಯಕ್ಷರೇ. ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಮತ್ತೆ ದತ್ತಾಂಶಗಳು ತಗೊಳ್ಳಿಕ್ಕೆ ಮತ್ತೆ ಬಹಳ ಟೈಮ್ ತಗೋತದೆ ಅಂತ ಹೇಳಿ ಅದೇ ಕಂಪ್ನಿಗೆ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಸಭಾಧ್ಯಕ್ಷರೇ. ಈಗ ಅವರು ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಹಳೆ ಕಂಪ್ನಿಯವರೇ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಈಗ ನಮ್ಮ ಸೆಕ್ರೆಟರಿ ಹೇಳಿದ್ದಾರೆ 2024ರ ಸೆಪ್ಟೆಂಬರ್ ಒಳಗಡೆ, ಇನ್ನು 2-3 ತಿಂಗಳು ಒಳಗಡೆ ಈ ಮಾಸ್ಟರ್ ಪ್ಲಾನ್ ಮಾಡಿ ಕೊಡ್ತೀವಿ ಸಭಾಧ್ಯಕ್ಷರೇ. ಸೊ ನಂದು ಇನ್ನೊಂದು ಸಲಹೆ ಇದೆ ಸಭಾಧ್ಯಕ್ಷ, ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ 2-3 ತಿಂಗಳಲ್ಲಿ ಆಗಿಲ್ಲ ಅಂದ್ರೆ ಯಾವ್ದು 11 ಗ್ರಾಮಗಳಿದಾವೆ ಆ ಗ್ರಾಮಗಳಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಅನುವು ಮಾಡಿಕೊಡುವಂತ ಕೆಲಸ ನಾನು ಮಾಡ್ತೀನಿ ಸಭಾಧ್ಯಕ್ಷ.
ನಮ್ಮ ಕಾರ್ಯದರ್ಶಿಗಳ ಹತ್ರ ಮಾಡಿ ರೈತರಿಗೆ ಸಹಾಯ ಮಾಡುವಂಥ ಕೆಲಸ, ಅವ್ರಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡುವಂಥ ಕೆಲಸ ಇದಾಗಿಲ್ಲ ಅಂದರೆ ನಾನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ತಮ್ಮ ಮೂಲಕ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷ. ಅಧ್ಯಕ್ಷರೇ, ಈ ವಿಳಂಬ ಆಗ್ಲಿಕ್ಕೆ ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಅಷ್ಟೇ ಕಾರಣೀಭೂತರು. ಯಾವುದೋ ಅವರು ಫಾಲೋ ಮಾಡಲಿಲ್ಲ, ಅವ್ರಿಗೆ ರಿಮೈಂಡ್ ಮಾಡಿ ಅವ್ರಿಗೆ ಏನು ಸಹಕಾರ ಕೊಡಬೇಕಾಗಿತ್ತು ಅದು ಕೊಡ್ಲಾರ ಕಾರಣಕ್ಕಾಗಿ ಈ 9 ವರ್ಷ ಪಾಪ ಹಳ್ಳಿ ಜನರು ತಾಳ್ಬೇಕಾಯ್ತು. ಸರ್, ಅವ್ರ ಮೇಲೆ ಯಾರ ಮೇಲೆ ಏನ್ರಿ ಕ್ರಮ ಕೈಗೊಂಡಿದ್ರಾ? ತಾವೇನು ಸೆಪ್ಟೆಂಬರ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಆ ಲ್ಯಾಂಡ್ ಕನ್ವರ್ಷನ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ, ಅದು ಒಳ್ಳೇದು. ಆದ್ರೆ ಮಾಡಿಸುವಂತ ಒಂದು ಕೆಲಸನೂ ಮಾಡ್ರಿ. ಆಗ ಯಾಕೆ ಇದನ್ನ ವಿಳಂಬ ಆಯ್ತು ಅಂತ ಅವ್ರ ಮೇಲೆ ಆಕ್ಷನ್ ತಗೊಳ್ರಿ. ನೋಡ್ತೀನಿ ಸಭಾಧ್ಯಕ್ಷ, ಯಾರ್ದು ಏನು ಸಮಸ್ಯೆ ಅವ್ರದ್ದೇನಾದ್ರೂ ಇದ್ರೆ ಅವ್ರ ಮೇಲೆ ಏನಾದ್ರೂ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷ. ಗೋವಿಂದರಾಜು. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ